ಅಕ್ಕಪಕ್ಕದ ವಾಹನಗಳು ಕೂಡ ಸ್ಫೋಟಗೊಂಡಿವೆ. ಹಾಗೆ ಈ ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬರಲ್ಲ 9 ಜನ ಮೃತದೇಹಗಳನ್ನ LNJP ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. ಒಬ್ಬರಲ್ಲ 9 ಜನ. ದೆಹಲಿಯಲ್ಲಿ ನಡೆದಿರುವ ಕಾರು ಸ್ಫೋಟಕ್ಕೆ 9 ಜನ ಬಲಿಯಾಗಿದ್ದಾರೆ. ಮೆಟ್ರೋ ಸ್ಟೇಷನ್ ಬಳಿನೇ ನಡೆದಿರುವಂತಹ ಸ್ಫೋಟ ಇದು. LNJP ಆಸ್ಪತ್ರೆಗೆ ಇದೀಗ ಮೃತದೇಹಗಳನ್ನ ರವಾನಿಸಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರವಾಗಿ 9 ಜನ ಸಾವನ್ನಪ್ಪಿದ್ದಾರೆ. ಅಂತ ಭೀಕರ ಸ್ಫೋಟ ಇದು. ಒಂದು ಕಾರ್ನಲ್ಲೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದರಿಂದ ಆಗಿರುವಂತಹ ಸ್ಫೋಟದಲ್ಲಿ ಇಷ್ಟೊಂದು ಜನ ಸಾವನ್ನಪ್ಪೋದಕ್ಕೆ ಸಾಧ್ಯನಾ? ಆ ಸ್ಫೋಟಗೊಂಡಿರುವಂತಹ ಕಾರ್ನಲ್ಲಿ ಎಷ್ಟು ಜನ ಇದ್ರು, ಅಕ್ಕಪಕ್ಕದವರು, ನಿಜಕ್ಕೂ ಅಚ್ಚರಿ ಹುಟ್ಟಿಸ್ತಾ ಇದೆ. ನೋಡಿ, ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಸ್ಫೋಟದ ನಂತರದಲ್ಲಿ ಆಗ್ಲೇ ಹೇಳಿದಾಗೆ ದೂರದವರೆಗೂ ಕೂಡ ಕಾರ್ನ ಸ್ಪೇರ್ ಪಾರ್ಟ್ಗಳು ಚದುರಿ ಬಿದ್ದಿವೆ. ಹಾಗೆ 9 ಜನರನ್ನ ಬಲಿ ಪಡೆದುಕೊಂಡಿದೆ ಈ ಸ್ಫೋಟ. ಹೊತ್ತಿ ಉರಿತಾ ಇದೆ ಇನ್ನೂ ಕೂಡ ಕಾರ್ಗಳು. ಅಕ್ಕಪಕ್ಕದ ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. ಅಷ್ಟೊಂದು ಸಂಖ್ಯೆಯಲ್ಲಿ ಜನದಟ್ಟಣೆ ಕೂಡ ಇತ್ತು, ವಾಹನ ದಟ್ಟಣೆ ಕೂಡ ಇತ್ತು. ಹೇಳಿ ಕೇಳಿ ದೆಹಲಿ, ಅದು ಸಂಜೆ ಸಮಯ, ಮಂಡೇ, ಎಷ್ಟು ಜನ ತಿರುಗಾಡ್ತಾ ಇರಬೇಡ. ಕಚೇರಿಗಳಿಂದ ವಾಪಸ್ ಆಗ್ತಾ ಇದ್ದವರು, ಮನೆಗಳಿಗೆ ಬರ್ತಾ ಇರೋರು, ಅಥವಾ ತಮ್ಮ ಚಟುವಟಿಕೆಗಳಿಗೆ ಹೋಗ್ತಾ ಇದ್ದವರು, ಎಷ್ಟೊಂದು ಜನ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಾರೆ. ಇನ್ನು ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕನೇ ಆಗಿರೋದ್ರಿಂದ ಈ ಮೆಟ್ರೋ ಸ್ಟೇಷನ್ಗೆ ಬರೋರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಾರೆ ದೆಹಲಿ ಅಂದಮೇಲೆ. ಅಂತ ಸ್ಥಳದಲ್ಲಿ ಒಂದು ಕಾರು ಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಆಗಿ ಹೋಗುತ್ತಾ? ಇದೇ ದೊಡ್ಡ ಪ್ರಶ್ನೆ ಇರೋದು. ದೆಹಲಿಯ ಕೆಂಪುಕೋಟೆ ಬಳಿ ಇವತ್ತು ಸಂಜೆ ಕಾರು ಸ್ಫೋಟಗೊಳ್ಳುತ್ತೆ. 9 ಜನರನ್ನ ಬಲಿ ಪಡೆದುಕೊಳ್ಳುತ್ತೆ ಈ ದುರಂತ. LNJP ಆಸ್ಪತ್ರೆಗೆ ಇದಾಗಲೇ ಮೃತದೇಹಗಳನ್ನು ರವಾನೆ ಮಾಡಿದ್ದಾರೆ. ಇನ್ನೊಂದಷ್ಟು ಜನರಿಗೆ ಗಾಯಗಳಾಗಿದೆ. ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇದೀಗ ಆದಷ್ಟು ಘಟನೆ ನಡೆದಿರುವಂತಹ ಸ್ಥಳವನ್ನ ಪೊಲೀಸರು ಮಾರ್ಕ್ ಮಾಡಿದ್ದಾರೆ ಟೇಪ್ ಮುಖಾಂತರವಾಗಿ. ಜೊತೆಗೆ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ದೆಹಲಿ, ಮುಂಬೈ ಎರಡೂ ಕಡೆ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಪೊಲೀಸರು. ಭದ್ರತಾ ಸಿಬ್ಬಂದಿಯನ್ನೇ ನಿಯೋಜನೆ ಮಾಡಲಾಗಿದೆ. ಇದಾಗಲೇ ಅಧಿಕಾರಿಗಳ ತಂಡ ಕೂಡ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಹೋಗಿದೆ. ನಿಜಕ್ಕೂ ದೃಶ್ಯ ಎಷ್ಟು ಭೀಕರವಾಗಿದೆ ಅಂತ ಹೇಳಿದ್ರೆ, ಕಾರ್ಗಳು, ಆಟೋಗಳೆಲ್ಲ ಛಿದ್ರ ಆಗಿ ಹೋಗಿದೆ. ವಾಹನದ ಗುರುತೇ ಸಿಗೋದಿಲ್ಲ. ಈ ನಂಬರ್ ಪ್ಲೇಟ್ಗಳೆಲ್ಲ ಬಿಟ್ಟಾಕಿ ಯಾವುದು ಅಂತಾನೆ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಛಿದ್ರ ಆಗಿದೆ. ಸ್ಫೋಟದ ತೀವ್ರತೆ ಹಾಗಿತ್ತು. ಒಂದೆರಡಲ್ಲ 8ಕ್ಕೂ ಹೆಚ್ಚು ವಾಹನಗಳು ಛಿದ್ರ ಆಗಿದೆ. Sir, what is the primary information? ಉನ್ನತ ಪೊಲೀಸ್ ಉದ್ಯೋಗಸ್ಥರ ಪರಿಶೋಧನೆಗಳಿಗೆ ಶೇಷ ಅದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈಗಷ್ಟೇ ಸ್ಥಳಕ್ಕೆ ಬಂದಿರ್ತಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ. ಅದು ಏನಾಯ್ತು ಏನು ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈ ದುರಂತ ಇದೆಯಲ್ಲ, ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಸಂಜೆ ಹೊತ್ತಿಗೆ ದೆಹಲಿ ಅಂತ ಪ್ರದೇಶದಲ್ಲಿ ಒಂದು ಕಾರ್ ಸ್ಫೋಟಗೊಂಡು 9 ಜನ ಬಲಿಯಾಗ್ತಾರೆ. ವಾಹನಗಳು ಛಿದ್ರ ಆಗಿ ಹೋಗಿದೆ. ಯಾರ್ಯಾರಿದ್ರು ಇದುವರೆಗೂ ಕೂಡ 9 ಜನರ ಗುರುತು ಪತ್ತೆಯಾಗಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದವರು, ಏನಾಗಿತ್ತು, ಯಾರಿಗೂ ಈ ರೀತಿಯಾಗಿ ಒಂದು ಘಟನೆ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ ದೆಹಲಿ ಅಂತ ಸಿಟಿನಲ್ಲಿ. ಘಟನೆ, ಆ ದುರಂತ ಸಂಭವಿಸಿರುವಂತಹ ಸ್ಥಳದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 9 ಜನರ ದೇಹ ಇದಾಗಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿದ್ದಂಥ ವಾಹನಗಳು ಛಿದ್ರ ಆಗಿ ಹೋಗಿದೆ. 8ಕ್ಕೂ ಹೆಚ್ಚು ವಾಹನಗಳು. ಆಗಲೇ ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಆ ಆಟೋದಲ್ಲಿರುವಂಥ ಪ್ಯಾಸೆಂಜರ್ ಇದ್ರು ಅಥವಾ ಆಟೋ ಚಾಲಕ ಇದ್ನ ಗೊತ್ತಿಲ್ಲ. ಆಟೋ ಅಂತೂ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಆಮೇಲೆ ಅಲ್ಲಲ್ಲಿ ಬಿಡಿ ಭಾಗಗಳು ಬಿದ್ದಿದೆ ನೋಡಿ.
अधिकारी बता रहे थे, शायद उनको किसी ने जानकारी दी होगी, लेकिन मैंने तो अपनी आंखों से गिनी है। आप हरीश ज्यादा आगे आइए, आपको नजर आएंगे 7 से 8 गाड़ियां तो सामने ही है। एक इको है जिसके सिर्फ चेचिस बची है, वहीं पर 2 मोटरसाइकिल 3 मोटरसाइकिल पड़ी हुई थी, ई रिक्शा है, और आसपास में जो यहाँ पर जो है वेंडर्स की दुकान होती है उसको भी लेकर तमाम जगह जो है आपको यहाँ पर केवल और केवल अब वहां पर जली हुई राख नजर आएगी, और जो मेटल था वो भी पिघलकर रोड पे पड़ा हुआ था। यहाँ पर हमने खुद मानव अंग भी देखे हैं। तो ऐसे में आप अंदाजा लगाइए कि इस ब्लास्ट की इसके पीछे कारण क्या था, ये भी जानकारी नहीं दी गई है, लेकिन वो कितना भयावह था, उसकी इंटेंसिटी क्या थी, इससे आप अंदाजा लगा सकते हैं कि पूरा का पूरा जो रोड है सामने भी आप देखेंगे, ये जो आपको यहाँ पर वैगनआर नजर आएगी, इसका भी आगे का शीशा टूटा हुआ है, आगे के शीशे पे पूरी तरह से खून है, मसलन जैसे किसी ने धमाके के बाद अचानक ब्रेक लगाए हो।